ಗುರುಗಳಿಗೇನ್ರಿ ಯಾರಾದ್ರೂ ಹೇಳಕ್ ಸಾಧ್ಯನಾ? ಅವರು ಈ ಸಮಾಜನ ಸೃಷ್ಟಿ ಮಾಡಿದವರು, ಪಾಪ ಈ ಪಂಚಮಸಾಲಿ ಸಮಾಜನೇ ಸೃಷ್ಟಿ ಮಾಡಿದವರು ಅವರು. ಅವ್ರಿಗೆಲ್ಲ ನಾವು ಹೇಳಷ್ಟು ದೊಡ್ಡವರ? ನಾನು ಅಷ್ಟು ದೊಡ್ಡವಲ್ಲಪ್ಪ, ನಾನು ಅಷ್ಟು ದೊಡ್ಡವನು ಅಲ್ಲ. ಮತ್ತೆ ನೀವು ಚಿಂತನೆ ಮಾಡ್ಬೇಕಲ್ಲ. ಈಗ ಅವರೇ ಹೇಳ್ಯಾರಲ್ರಿ, ಅವರೇ ಹೇಳಿದಾರಲ್ಲ, ನಾವು ಬಿಟ್ಟು ಹೋಗ್ತೀವಿ, ವ್ಯವಸ್ಥೆ ಮಾಡ್ಕೊತೀವಿ ಅಂತೇಳಿ. ಹೋಗೋರಿಗೆ ಯಾಕೆ ನಾವು ಇಳಿಸಕ್ಕಾಗತ್ರಿ? ಹೋಗೋರು ಹೋಗೋರ. ನಾವು ತಳ್ತಾ ಇಲ್ಲ, ನಾವು ಹೋಗು ಅಂತ ಹೇಳ್ತಾ ಇಲ್ಲ. ಅವರಾಗ್ಲಿ ಹೋದ್ರೆ ಸಂತೋಷ. ನೋಡ್ರಿ, ದಬ್ಬಾಳಿಕೆ ಏನಾದ್ರು ಮಾಡೋದಾಗಿದ್ರ ಇಷ್ಟೊತ್ತಿಗೆ ನೋಟಿಸ್ ಕೊಟ್ಟು ನಾವು ಹೊರಗೋಗ್ರಿ ಅಂತ ಕಿಚ್ಚಾಕಕ್ಕಾಗಲ್ಲ. ನನ್ನ ಕಡೆ ಆಗಲ್ಲ. ಬೇಡ, ಅದೆಲ್ಲ ಬೇಡ. ಇಲ್ಲ, ನಾವು ಹೇಳ್ತಾ ಇಲ್ಲ. ಅವರು ಎಷ್ಟು ಸಂತೋಷವಾಗಿ ನಮ್ಮ ಮಠದಲ್ಲಿ ಇರ್ತಾರೆ, ಇರಲಿ. ನಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ. ಅಲ್ಲಿ ನಮ್ಮ ಸಮಾಜ ಜನ ಬಂದವರಿಗೆ ಯಾರು ನಾವು ಮಠದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡೋರೆ ಯಾರು? ಪ್ರಸಾದ ವ್ಯವಸ್ಥೆ ಬೇಕಲ್ರಿ. ಪ್ರಸಾದ ವ್ಯವಸ್ಥೆ, ಧರ್ಮ ಚಿಂತನೆ, ಧಾರ್ಮಿಕ ಚಿಂತನೆಯನ್ನು ಮಾಡುವಂಥವ್ರು, ಸಮಾಜ ಸಂಘಟನೆ ಮಾಡುವಂಥವ್ರು ಬೇಕಲ್ಲ. ನೋಡ್ರಿ, ಏನ್ ಮಾಡ್ತೀವೋ ಅದನ್ನ ಈಗ ಸದ್ಯಕ್ಕೆ ಹೇಳಲ್ಲ, ಅದು ಕಾಲ ನಿರ್ಣಯ ಮಾಡಿ. ಗುರುಗಳಿಗೇನ್ರಿ ಯಾರಾದ್ರೂ ಹೇಳಕ್ ಸಾಧ್ಯನಾ? ಅವರು ಈ ಸಮಾಜನ ಸೃಷ್ಟಿ ಮಾಡಿದವರು, ಪಾಪ ಈ ಪಂಚಮಸಾಲಿ ಸಮಾಜನೇ ಸೃಷ್ಟಿ ಮಾಡಿದವರು ಅವರು. ಅವ್ರಿಗೆಲ್ಲ ನಾವು ಹೇಳಷ್ಟು ದೊಡ್ಡವರ? ನಾನು ಅಷ್ಟು ದೊಡ್ಡವಲ್ಲಪ್ಪ, ನಾನು ಅಷ್ಟು ದೊಡ್ಡವನು ಅಲ್ಲ. ಮತ್ತೆ ನೀವು ಚಿಂತನೆ ಮಾಡ್ಬೇಕಲ್ಲ. ಈಗ ಅವರೇ ಹೇಳ್ಯಾರಲ್ರಿ, ಅವರೇ ಹೇಳಿದಾರಲ್ಲ, ನಾವು ಬಿಟ್ಟು ಹೋಗ್ತೀವಿ, ವ್ಯವಸ್ಥೆ ಮಾಡ್ಕೊತೀವಿ ಅಂತೇಳಿ. ಹೋಗೋರಿಗೆ ಯಾಕೆ ನಾವು ಇಳಿಸಕ್ಕಾಗತ್ರಿ? ಹೋಗೋರ. ನಾವು ತಳ್ತಾ ಇಲ್ಲ, ನಾವು ಹೋಗು ಅಂತ ಹೇಳ್ತಾ ಇಲ್ಲ. ಅವರಾಗ್ಲಿ ಹೋದ್ರೆ ಸಂತೋಷ. ನೋಡ್ರಿ, ದಬ್ಬಾಳಿಕೆ ಏನಾದ್ರು ಮಾಡೋದಾಗಿದ್ರ ಇಷ್ಟೊತ್ತಿಗೆ ನೋಟಿಸ್ ಕೊಟ್ಟು ನಾವು ಹೊರಗೋಗ್ರಿ ಅಂತ ಕಿಚ್ಚಾಕಕ್ಕಾಗಲ್ಲ. ನನ್ನ ಕಡೆ ಆಗಲ್ಲ. ಬೇಡ, ಅದೆಲ್ಲ ಬೇಡ. ಇಲ್ಲ, ನಾವು ಹೇಳ್ತಾ ಇಲ್ಲ. ಅವರು ಎಷ್ಟು ಸಂತೋಷವಾಗಿ ನಮ್ಮ ಮಠದಲ್ಲಿ ಇರ್ತಾರೆ, ಇರಲಿ. ನಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ. ಅಲ್ಲಿ ನಮ್ಮ ಸಮಾಜ ಜನ ಬಂದವರಿಗೆ ಯಾರು ನಾವು ಮಠದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡೋರೆ ಯಾರು? ಪ್ರಸಾದ ವ್ಯವಸ್ಥೆ ಮಾಡಕ್ ಬೇಕಲ್ರಿ. ಪ್ರಸಾದ ವ್ಯವಸ್ಥೆ, ಧರ್ಮ ಚಿಂತನೆ, ಧಾರ್ಮಿಕ ಚಿಂತನೆಯನ್ನು ಮಾಡುವಂಥವ್ರು, ಸಮಾಜ ಸಂಘಟನೆ ಮಾಡುವಂಥವ್ರು ಬೇಕಲ್ಲ. ನೋಡ್ರಿ, ಏನ್ ಮಾಡ್ತೀವೋ ಅದನ್ನ ಈಗ ಸದ್ಯಕ್ಕೆ ಹೇಳಲ್ಲ, ಅದು ಕಾಲ ನಿರ್ಣಯ ಮಾಡಿ.